ಗದಗ್ನಲ್ಲಿ ಅಕ್ರಮ ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ರೇಡ್ ಆಗ್ತಾ ಇರ್ತಕ್ಕಂಥದ್ದು. ಯಲ್ಲಪ್ಪ ಮಿಸ್ಕಿನ್ ಅನ್ನುವಂಥ ಅಕ್ರಮ ಬಡ್ಡಿ ದಂಧೆಕೋರನ ಮನೆ ಮೇಲೆ ರೇಡ್ ನಡೆದಿದೆ. ಮನೆಯಲ್ಲಿ ಲಾಕರ್ ಒಡೆದು ಅಕ್ರಮ ಹಣವನ್ನು ಹೊರತೆಗೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಅಶೋಕ್ ಗಣಾಚಾರಿ ಎಂಬುವರ ದೂರಿನ ಮೇಲೆ ಪೊಲೀಸರು ಈ ದಾಳಿಯನ್ನು ನಡೆಸಿದ್ದಾರೆ. ತಡರಾತ್ರಿಯಿಂದ ಮತ್ತೊಂದು ಮನೆ ಮೇಲೂ ಕೂಡ ರೈಡ್ ಮಾಡಿ ಶೋಧ ನಡೆಸ್ತಾ ಇದ್ದಾರೆ. ಬೆಟಗೇರಿಯ ಹೊಸಪೇಟೆ ಚೆಕ್ ಹತ್ರ ಇರ್ತಕ್ಕಂಥ ಇನ್ನೊಂದು ಮನೆ. ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದಂತಹ ಇಂಚಿಂಚು ಅಕ್ರಮ ಆಸ್ತಿಯನ್ನ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಗದಗ ಜಿಲ್ಲೆಯ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಗದಗನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಕೊಡ್ತಾ ಇದ್ದಾರೆ. ನಮಗೆ ಈ ಮನಿಹಾಳ ಮೈಕ್ರೋ ಫೈನಾನ್ಸ್ನಿಂದ ರಕ್ಷಣೆ ಕೊಡಬೇಕಂತೇಳಿ ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಜನರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಎಲ್ಲಿಂದ ಬಂದಿರಿ? ಏನು ಸಮಸ್ಯೆ ಆಗ್ತಾ ಇದೆ ನಿಮಗಂತ? ಸರ್, ನಾವು ಡಮಳ ಗ್ರಾಮ ಹತ್ರ ಬಂದಿದ್ದೀವಿ ಸರ್. ಈಗ ಮೈಕ್ರೋ ಫೈನಾನ್ಸ್ ಹಾವಳಿ ಏನಂದ್ರೆ ಸರ್, ಸಿಕ್ಕಾಪಟ್ಟಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಯಾಕಂತ ಕೇಳ್ರಿ, ಈಗ ಒಬ್ಬರು ಸಾಲ ಕೊಡ್ಬೇಕಾದಂದ್ರೆ ಅವ್ರ ಯೋಗ್ಯತೆ, ಅವ್ರದ್ದು ವಾಪಸ್ ಅವ್ರದ್ದು ಏನು ಇನ್ಕಮ್ ಇದೆ ಅದನ್ನು ನೋಡಿ ಕೊಡ್ಬೇಕು ಸರ್. ಈಗ RBI ರೂಲ್ಸ್ ಪ್ರಕಾರ 2 ಸಾಲ ಕೊಡ್ಬೇಕು ಸರ್. ಇವರು ಹಂಗೆ ತಮ್ಮ ಟಾರ್ಗೆಟ್ಗೋಸ್ಕರ ಮೈಕ್ರೋ ಫೈನಾನ್ಸ್ ತಮ್ಮ ಮೀಟ್ರ್ ಬಡ್ಡಿಗೋಸ್ಕರನ ಸಿಕ್ಕಾಪಟ್ಟಿ ಸಾಲ ಕೊಡ್ತಾರೆ ಸರ್. ಈಗ ಸಾಲ ಕಟ್ಟಿದಾರು ಈಗ ಆಶೆ ಕೊಡ್ತಾರಂತ ಆಶೆಕ್ಕೆ ಮತ್ತು ಏನೋ ಒಂದು ಮಾಡ್ಕೋಬೇಕು ಅಂತಂದು ಹೇಳಿ ಕೊಡ್ತಾರೆ ಸರ್. ವ್ಯಾಪಾರ ಮಾಡ್ತಿರ್ತಾರೆ, ನಷ್ಟ ಆಗುತ್ತೆ. ಈಗ ನಷ್ಟ ವಾಪಸ್ ಅದು ನಷ್ಟ ತುಂಬ್ಕೊಳಕ್ಕೆ ಜಾಸ್ತಿ ಆಗುತ್ತೆ. ಇನ್ನು ಸಾಲ ಇಲ್ಲಿ ಕಟ್ಟೋಕ್ಕಾಗಲ್ಲ. ಇದು ನಾವು ಸಾಲ ಕಟ್ಟೋಕ್ಕಾಗಲ್ಲ, ಇದೊಂದು ಕಾಲಕೌಶಿ ಕೊಡ್ರಿ ಅಂತ ಕೇಳಿದ್ನಂದ್ರೆ, ಇಲ್ಲ ನೀವು ಕದ ಹಾಕ್ರಿ, ನೀವು TV ಮಾರ್ರಿ, ತಾಳಿ ಕಿತ್ತು ಕೊಡ್ರಿ, ಅದನ್ನು ಕಿತ್ತು ಕೊಡ್ರಿ ಅಂತಂದು ಹೇಳಿ ಹೆಣ್ಮಕ್ಳಿಗೆ ಗಂಡ್ಮಕ್ಳ ಟೈಮ್ನಾಗ ಬಂದು ರಾತ್ರಿ 10 ಗಂಟೆ ಆದರೂ ಟಾರ್ಚರ್ ಕೊಡ್ತಾರೆ ಸರ್. ಈಗ ಸರ್ಕಾರ ಸಿದ್ದರಾಮಯ್ಯವರು ಸಭೆ ಮಾಡಿ ಅದು ಅವ್ರ ಸರ್ ಅದನ್ನ ಸುಗ್ರೀವಾಜ್ಞೆ ಆದ್ಮ್ಯಾಗೂ ಸಹಿತ ರಾತ್ರಿ 10 ಗಂಟೆವರೆಗೆ ಕುಂತಾರೆ. ಇಲ್ಲಮ್ಮ ನೀವು ಕಟ್ಟಬೇಕು, ನಾವು ಸಾಲ ಕೊಟ್ಟಿವಿ, ನೀವು ಕಟ್ಟಲೇಬೇಕು ದುಡ್ಡು. ಈಗ ಅವ್ರು ಹೆಣ್ಮಕ್ಳು ಎಲ್ಲಿಂದ ಕಟ್ತಾರೆ ಸರ್? ದುಡಿಮೆನೇ ಅಲ್ಲಿಗ. ಈಗ ಡಂಬಳದೊಳಗೆ ಸದ್ಯ ಅಂದ್ರೆ ಕೆಲಸ ಇಲ್ಲ ಅಂದ್ರೆ ಹಿಟ್ಟಂಗಿ ಬಟ್ಟೆ ಒಳಗೆ ಅವ್ರು ನಂಬಿಕೆ ಅಂತ ಜೀವನ ಮಾಡ್ತಿರ್ತಾರೆ. ಅಂಥರೊಳಗೆ ಮಕ್ಕಳು ಸಹಿತ ಅವ್ರು ಸ್ಕೂಲಿಗೆ ಸಹಿತ ಇದು ಕಟ್ಟೋಕ್ಕಾಗಲ್ಲ. ಈಗ ಅಂಥರೊಳಗೆ ಮಕ್ಕಳು ಎಜುಕೇಷನ್ ನೋಡ್ಕೊಂಡು ದುಡ್ಕೊಂಡು ಈಗ ತಮ್ಮ ಜೀವನ ನಡ್ಕೋದ ಸಾಕಾಗಿರ್ತದೆ ಸರ್. ಅಂಥರೊಳಗೆ ಇವರು ಸಂಘದವ್ರು ಬಂದು ಇಲ್ಲ ರಾತ್ರಿ 10 ಗಂಟೆವರೆಗೆ ಇರ್ತೀನಮ್ಮ, ನಂಗೆ ಸಾಲ ನೀ ಕಟ್ಟಬೇಕು, ನೀ ತಾಳಿ ಮಾರ್ತೀಯ ತಾಳಿ ಮಾರು. ಆಮ್ಯಾಗ ಇನ್ನೊಂದು ಮೈಕ್ರೋ ಫೈನಾನ್ಸ್ ಒಳಗೆ ಹಾವಳಿ ಹೆಂಗಿದೆ ಅಂದ್ರೆ ಪೇಕ್ ಸರ್, ಪೇಕ್. ಈಗ ವೋಟರ್ ID, ಈಗ ಅಲ್ಲಿ ಅಲ್ಲಿ ಮೈಕ್ರೋ ಫೈನಾನ್ಸ್ಗೆ ಏನು ಬೇಕಾಗ್ತಿ ಅವ್ನು ಟಾರ್ಗೆಟ್ ಮಾಡ್ಬೇಕಾಯ್ತಲ್ಲ, ಮೈಕ್ರೋ ಫೈನಾನ್ಸ್ ಒಳಗೆ ಪೇಕ್ ವೋಟರ್ ID ಚೇಂಜ್ ಮಾಡೋದು ಅಡ್ರೆಸ್. ಯಾಕಂದ್ರೆ ಆ್ಯಕ್ಚುಲಿ ಯಾಕಂದ್ರೆ 2 ಸಾಲ ಕೊಡ್ಬೇಕು. ಅವ್ರ ಯೋಗ್ಯತೆ ಎಷ್ಟೈತೆ, ಅವ್ರ ಇನ್ಕಮ್ ಎಷ್ಟೈತೆ ಅದನ್ನು ನೋಡಿ ಸಾಲ ಕೊಡಬೇಕು. ಈಗ ಮಿತಿ ಮೀರಿ ಇವ್ರು ಕೊಡ್ತೀನಿ ಅಂತ ಅವ್ರ ಟಾರ್ಗೆಟ್ಗೋಸ್ಕರ 4-5 ಸಾವಿರ ಸಾಲ ಕೊಡ್ತಾರೆ ಸರ್. ಈಗ ಅವ್ರ ಮನಿ ನೋಡಿಕೊಂಡು ಅವ್ರ ಇನ್ಕಮ್ ನೋಡಿಕೊಂಡು ಮಕ್ಕಳು ಓದಿಸಿ ಇಷ್ಟು ಸಾಲ ಕಟ್ಟಕ್ಕಂದ್ರೆ ಆಗಂಗಿಲ್ಲ. ಭಾಳ ಸಮಸ್ಯೆ ಆಗ್ತಾ ಇದೆ ಅಂತಾರೆ. ಅಮ್ಮ, ನೀವು ಎದಕ್ಕೆ ಸಾಲ ಮಾಡಿದ್ರಿ, ಎದಕ್ಕೆ ಸಾಲ ತೊಗೊಂಡಿದ್ರಿ? ನಾವು ಹೊಲಕ್ಕಂತನ ಮಾಡಿದ್ದೀವಿ ಸರ. ಹೋದ ವರ್ಷನ ಹೊಲಕ್ಕನ ತೊಗೊಂಡಿದ್ವಿ, ಹೊಲ ಲಕ್ಷಣ ಆತ್ರಿ. ಮತ್ತು ಈ ಸಲನ ಹೊಲಕ್ಕಂತ ತೊಗೊಂಡಿದ್ವಿ, ಹೊಲ ಲಕ್ಷಣ ಆಗೈತ್ರಿ. ನಾವು 2 ಲಕ್ಷ ತೊಗೊಂಡಿದ್ದೀವಿ ಸರ್. ಎಷ್ಟಾಗೈತಮ್ಮ ಬಡ್ಡಿದು? ಅವ್ರ ಬಡ್ಡಿ ಅಸಲು ಒಮ್ಮೆಗೆ ಕಟ್ಟಿಸ್ಕೊಂತಾರೆ ಸರ್. ನಮ್ಮದು ಒಂದು ತಿಂಗಳಿಗೆ ಅಜ್ಮಾಸ್ 17 ಇದ್ರೆ 17 ಸಾವಿರ ಕಟ್ಬೇಕ್ರಿ ಸರ್. ಕಟ್ಬೇಕ್ರಿ, ಕೆಲಸ ಇಲ್ಲ, ಮತ್ತು ಹೆಂಗೆ ಕಟ್ಬೇಕ್ರಿ ಸರ್? ಗದಗ್ನಲ್ಲಿ ಅಕ್ರಮ ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ರೇಡ್ ಆಗ್ತಾ ಇರ್ತಕ್ಕಂಥದ್ದು. ಯಲ್ಲಪ್ಪ ಮಿಸ್ಕಿನ್ ಅನ್ನುವಂಥ ಅಕ್ರಮ ಬಡ್ಡಿ ದಂಧೆಕೋರನ ಮನೆ ಮೇಲೆ ರೇಡ್ ನಡೆದಿದೆ. ಮನೆಯಲ್ಲಿ ಲಾಕರ್ ಒಡೆದು ಅಕ್ರಮ ಹಣವನ್ನು ಹೊರತೆಗೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಅಶೋಕ್ ಗಣಾಚಾರಿ ಎಂಬುವರ ದೂರಿನ ಮೇಲೆ ಪೊಲೀಸರು ಈ ದಾಳಿಯನ್ನು ನಡೆಸಿದ್ದಾರೆ. ತಡರಾತ್ರಿಯಿಂದ ಮತ್ತೊಂದು ಮನೆ ಮೇಲೂ ಕೂಡ ರೈಡ್ ಮಾಡಿ ಶೋಧ ನಡೆಸ್ತಾ ಇದ್ದಾರೆ. ಬೆಟಗೇರಿಯ ಹೊಸಪೇಟೆ ಚೆಕ್ ಹತ್ರ ಇರ್ತಕ್ಕಂಥ ಇನ್ನೊಂದು ಮನೆ. ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದಂತಹ ಇಂಚಿಂಚು ಅಕ್ರಮ ಆಸ್ತಿಯನ್ನ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಗದಗ ಜಿಲ್ಲೆಯ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಗದಗನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಕೊಡ್ತಾ ಇದ್ದಾರೆ. ನಮಗೆ ಈ ಮನಿಹಾಳ ಮೈಕ್ರೋ ಫೈನಾನ್ಸ್ನಿಂದ ರಕ್ಷಣೆ ಕೊಡಬೇಕಂತೇಳಿ ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಜನರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಎಲ್ಲಿಂದ ಬಂದಿರಿ? ಏನು ಸಮಸ್ಯೆ ಆಗ್ತಾ ಇದೆ ನಿಮಗಂತ? ಸರ್, ನಾವು ಡಮಳ ಗ್ರಾಮ ಹತ್ರ ಬಂದಿದ್ದೀವಿ ಸರ್. ಈಗ ಮೈಕ್ರೋ ಫೈನಾನ್ಸ್ ಹಾವಳಿ ಏನಂದ್ರೆ ಸರ್, ಸಿಕ್ಕಾಪಟ್ಟಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಯಾಕಂತ ಕೇಳ್ರಿ, ಈಗ ಒಬ್ಬರು ಸಾಲ ಕೊಡ್ಬೇಕಾದಂದ್ರೆ ಅವ್ರ ಯೋಗ್ಯತೆ, ಅವ್ರದ್ದು ವಾಪಸ್ ಅವ್ರದ್ದು ಏನು ಇನ್ಕಮ್ ಇದೆ ಅದನ್ನು ನೋಡಿ ಕೊಡ್ಬೇಕು ಸರ್. ಈಗ RBI ರೂಲ್ಸ್ ಪ್ರಕಾರ 2 ಸಾಲ ಕೊಡ್ಬೇಕು ಸರ್. ಇವರು ಹಂಗೆ ತಮ್ಮ ಟಾರ್ಗೆಟ್ಗೋಸ್ಕರ ಮೈಕ್ರೋ ಫೈನಾನ್ಸ್ ತಮ್ಮ ಮೀಟ್ರ್ ಬಡ್ಡಿಗೋಸ್ಕರನ ಸಿಕ್ಕಾಪಟ್ಟಿ ಸಾಲ ಕೊಡ್ತಾರೆ ಸರ್. ಈಗ ಸಾಲ ಕಟ್ಟಿದಾರು ಈಗ ಆಶೆ ಕೊಡ್ತಾರಂತ ಆಶೆಕ್ಕೆ ಮತ್ತು ಏನೋ ಒಂದು ಮಾಡ್ಕೋಬೇಕು ಅಂತಂದು ಹೇಳಿ ಕೊಡ್ತಾರೆ ಸರ್. ವ್ಯಾಪಾರ ಮಾಡ್ತಿರ್ತಾರೆ, ನಷ್ಟ ಆಗುತ್ತೆ. ಈಗ ನಷ್ಟ ವಾಪಸ್ ಅದು ನಷ್ಟ ತುಂಬ್ಕೊಳಕ್ಕೆ ಜಾಸ್ತಿ ಆಗುತ್ತೆ. ಇನ್ನು ಸಾಲ ಇಲ್ಲಿ ಕಟ್ಟೋಕ್ಕಾಗಲ್ಲ. ಇದು ನಾವು ಸಾಲ ಕಟ್ಟೋಕ್ಕಾಗಲ್ಲ, ಇದೊಂದು ಕಾಲಕೌಶಿ ಕೊಡ್ರಿ ಅಂತ ಕೇಳಿದ್ನಂದ್ರೆ, ಇಲ್ಲ ನೀವು ಕದ ಹಾಕ್ರಿ, ನೀವು TV ಮಾರ್ರಿ, ತಾಳಿ ಕಿತ್ತು ಕೊಡ್ರಿ, ಅದನ್ನು ಕಿತ್ತು ಕೊಡ್ರಿ ಅಂತಂದು ಹೇಳಿ ಹೆಣ್ಮಕ್ಳಿಗೆ ಗಂಡ್ಮಕ್ಳ ಟೈಮ್ನಾಗ ಬಂದು ರಾತ್ರಿ 10 ಗಂಟೆ ಆದರೂ ಟಾರ್ಚರ್ ಕೊಡ್ತಾರೆ ಸರ್. ಈಗ ಸರ್ಕಾರ ಸಿದ್ದರಾಮಯ್ಯವರು ಸಭೆ ಮಾಡಿ ಅದು ಅವ್ರ ಸರ್ ಅದನ್ನ ಸುಗ್ರೀವಾಜ್ಞೆ ಆದ್ಮ್ಯಾಗೂ ಸಹಿತ
ರಾತ್ರಿ 10 ಗಂಟೆವರೆಗೆ ಕುಂದಿರ್ತಾರೆ. ಇಲ್ಲಮ್ಮ ನೀವು ಕಟ್ಟಬೇಕು, ನಾವು ಸಾಲ ಕೊಟ್ಟಿವಿ ನೀವು ಕಟ್ಟಲೇಬೇಕು ದುಡ್ಡು. ಈಗ ಅವ್ರು ಹೆಣ್ಮಕ್ಳು ಎಲ್ಲಿಂದ ಕಟ್ತಾರೆ ಸರ್? ದುಡಿಮೆಯಲ್ಲಿ ಈಗ ಡಂಬಳದೊಳಗೆ ಸದ್ಯ ಅಂದ್ರೆ ಕೆಲಸ ಇಲ್ಲ ಅಂದ್ರೆ ಹಿಟ್ಟಂಗಿ ಬಟ್ಟೆ ಒಳಗೆ ಅವ್ರು ನಂಬಿಕೆ ಅಂತ ಜೀವನ ಮಾಡ್ತಿರ್ತಾರೆ. ಅಂಥರೊಳಗೆ ಮಕ್ಕಳು ಸಹಿತ ಅವ್ರು ಸ್ಕೂಲಿಗೆ ಸಹಿತ ಇದು ಕಟ್ಟೋಕ್ಕಾಗಲ್ಲ. ಈಗ ಅಂಥರೊಳಗೆ ಮಕ್ಕಳು ಎಜುಕೇಷನ್ ನೋಡ್ಕೊಂಡು ದುಡ್ಕೊಂಡು ಈಗ ತಮ್ಮ ಜೀವನ ನಡ್ಕೋದ ಸಾಕಾಗಿರ್ತದೆ ಸರ್. ಅಂಥರೊಳಗೆ ಇವರು ಸಂಘದವ್ರು ಬಂದು ಇಲ್ಲಾಂದ್ರೆ ರಾತ್ರಿ 10 ಗಂಟೆವರೆಗೆ ಇರ್ತೀರಮ್ಮ, ನಂಗೆ ಸಾಲ ನೀ ಕಟ್ಟಬೇಕು, ನೀ ತಾಳಿ ಮಾರ್ತೀವಿ ಅದು ತಾಳಿ ಮಾರು. ಆಮ್ಯಾಗ ಇನ್ನೊಂದು ಮೈಕ್ರೋ ಫೈನಾನ್ಸ್ ಒಳಗೆ ಹಾವಳಿ ಹೆಂಗಿದೆ ಅಂದ್ರೆ ಪೇಕ್ ಈಗ ವೋಟರ್ ಐ ಡಿ. ಈಗ ಅಲ್ಲಿ ಅಲ್ಲಿ ಮೈಕ್ರೋ ಫೈನಾನ್ಸ್ಗೆ ಏನು ಬೇಕಾಗ್ತಿ ಅವ್ನು ಟಾರ್ಗೆಟ್ ಮಾಡ್ಬೇಕಾಯ್ತಲ್ಲ, ಮೈಕ್ರೋ ಫೈನಾನ್ಸ್ ಒಳಗೆ ಪೇಕ್ ವೋಟರ್ ಐ ಡಿ ಚೇಂಜ್ ಮಾಡೋದು ಅಡ್ರೆಸ್. ಯಾಕಂದ್ರೆ ಆ್ಯಕ್ಚುಲಿ ಯಾಕಂದ್ರೆ 2 ಸಾಲ ಕೊಡ್ಬೇಕು, ಅವ್ರ ಯೋಗ್ಯತೆ ಎಷ್ಟೈತೆ ಅವ್ರ ಇನ್ಕಮ್ ಎಷ್ಟೈತೆ ಅದನ್ನು ನೋಡಿ ಸಾಲ ಕೊಡಬೇಕು. ಈಗ ಮಿತಿ ಮೀರಿ ಇವ್ರು ಕೊಡ್ತೀನಿ ಅಂತ ಅವ್ರ ಟಾರ್ಗೆಟ್ಗೋಸ್ಕರ 4-5 ಸಾವಿರ ಸಾಲ ಕೊಡ್ತಾರೆ ಸರ್. ಈಗ ಅವ್ರ ಮನಿ ನೋಡಿಕೊಂಡು ಅವ್ರ ಇನ್ಕಮ್ ನೋಡಿಕೊಂಡು ಮಕ್ಕಳು ಓದಿಸಿ ಇಷ್ಟು ಸಾಲ ಕಟ್ಟಕ್ಕಂದ್ರೆ ಆಗಂಗಿಲ್ಲ. ಭಾಳ ಸಮಸ್ಯೆ ಆಗ್ತಾ ಇದೆ ಅಂತೀರಿ. ಅಮ್ಮ ನೀವು ಎದಕ್ಕೆ ಸಾಲ ಮಾಡಿದ್ರಿ, ಎದಕ್ಕೆ ಸಾಲ ತೊಗೊಂಡಿದ್ರಿ? ನಾವು ಹೊಲಕ್ಕಂತನ ಮಾಡಿದ್ದೀವಿ ಸರ. ಹೋದ ವರ್ಷನ ಹೊಲಕ್ಕನ ತಗೊಂಡಿದ್ವಿ, ಹೊಲ ಲಕ್ಷಣ ಆತ್ರಿ. ಮತ್ತು ಈ ಸಲನೂ ಹೊಲಕ್ಕಂತ ತಗೊಂಡಿದ್ವಿ, ಹೊಲ ಲಕ್ಷಣ ಆಗೈತ್ರಿ. ನಾವು 2 ಲಕ್ಷ ತಗೊಂಡಿದ್ದೀವಿ ಸರ್. ಎಷ್ಟಾಗೈತಮ್ಮ ಬಡ್ಡಿದು? ಅವ್ರ ಬಡ್ಡಿ ಅಸಲು ಒಮ್ಮೆಗೆ ಕಟ್ಟಿಸ್ಕೊಂತಾರೆ ಸರ್. ನಮ್ಮದು ಒಂದು ತಿಂಗಳಿಗೆ ಅಜ್ಮಾಸ್ 17 ಇದ್ರೆ 18 ಸಾವಿರ ಕಟ್ಬೇಕ್ರಿ ಸರ್. ಕಟ್ಬೇಕ್ರಿ, ಕೆಲಸ ಇಲ್ಲ, ಮತ್ತು ಹೆಂಗೆ ಕಟ್ಬೇಕ್ರಿ ಸರ್? ಗದಗ್ನಲ್ಲಿ ಅಕ್ರಮ ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ರೇಡ್ ಆಗ್ತಾ ಇರ್ತಕ್ಕಂಥದ್ದು. ಯಲ್ಲಪ್ಪ ಮಿಸ್ಕಿನ್ ಅನ್ನುವಂಥ ಅಕ್ರಮ ಬಡ್ಡಿ ದಂಧೆಕೋರನ ಮನೆ ಮೇಲೆ ರೇಡ್ ನಡೆದಿದೆ. ಮನೆಯಲ್ಲಿ ಲಾಕರ್ ಒಡೆದು ಅಕ್ರಮ ಹಣವನ್ನು ಹೊರತೆಗೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಅಶೋಕ್ ಗಣಾಚಾರಿ ಎಂಬುವರ ದೂರಿನ ಮೇಲೆ ಪೊಲೀಸರು ಈ ದಾಳಿಯನ್ನು ನಡೆಸಿದ್ದಾರೆ. ತಡರಾತ್ರಿಯಿಂದ ಮತ್ತೊಂದು ಮನೆ ಮೇಲೂ ಕೂಡ ರೈಡ್ ಮಾಡಿ ಶೋಧ ನಡೆಸ್ತಾ ಇದ್ದಾರೆ. ಬೆಟಗೇರಿಯ ಹೊಸಪೇಟೆ ಚೆಕ್ ಹತ್ರ ಇರ್ತಕ್ಕಂಥ ಇನ್ನೊಂದು ಮನೆ. ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದಂತಹ ಇಂಚಿಂಚು ಅಕ್ರಮ ಆಸ್ತಿಯನ್ನ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಗದಗ ಜಿಲ್ಲೆಯ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಗದಗನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಕೊಡ್ತಾ ಇದ್ದಾರೆ. ನಮಗೆ ಈ ಮನಿಹಾಳ ಮೈಕ್ರೋ ಫೈನಾನ್ಸ್ನಿಂದ ರಕ್ಷಣೆ ಕೊಡಬೇಕಂತೇಳಿ ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಜನರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಎಲ್ಲಿಂದ ಬಂದಿರಿ, ಏನು ಸಮಸ್ಯೆ ಆಗ್ತಾ ಇದೆ ನಿಮಗಂತ? ಸರ್, ನಾವು ಡಂಬಳ ಗ್ರಾಮ ಹತ್ರ ಬಂದಿದ್ದೀವಿ ಸರ್. ಈಗ ಮೈಕ್ರೋ ಫೈನಾನ್ಸ್ ಹಾವಳಿ ಏನಂದ್ರೆ ಸರ್, ಸಿಕ್ಕಾಪಟ್ಟಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಯಾಕಂತ ಕೇಳ್ರಿ, ಈಗ ಒಬ್ಬರು ಸಾಲ ಕೊಡ್ಬೇಕಾದಂದ್ರೆ ಅವ್ರ ಯೋಗ್ಯತೆ ಅವ್ರದ್ದು ವಾಪಸ್ ಅವ್ರದ್ದು ಏನು ಇನ್ಕಮ್ ಇದೆ ಅದನ್ನು ನೋಡಿ ಕೊಡ್ಬೇಕು ಸರ್. ಈಗ RBI ರೂಲ್ಸ್ ಪ್ರಕಾರ 2 ಸಾಲ ಕೊಡ್ಬೇಕು ಸರ್. ಇವರು ಹಂಗೆ ತಮ್ಮ ಟಾರ್ಗೆಟ್ಗೋಸ್ಕರ ಮೈಕ್ರೋ ಫೈನಾನ್ಸ್ ತಮ್ಮ ಮೀಟ್ರ್ ಬಡ್ಡಿಗೋಸ್ಕರನ ಸಿಕ್ಕಾಪಟ್ಟಿ ಸಾಲ ಕೊಡ್ತಾರೆ ಸರ್. ಈಗ ಸಾಲ ಕಟ್ಟಿದಾರು ಈಗ ಆಶೆ ಕೊಡ್ತಾರಂತ ಆಶೆಕ್ಕೆ ಮತ್ತು ಏನೋ ಒಂದು ಮಾಡ್ಕೋಬೇಕಂತಂದು ಹೇಳಿ ಕೊಡ್ತಾರೆ ಸರ್. ವ್ಯಾಪಾರ ಮಾಡ್ತಿರ್ತಾರೆ, ನಷ್ಟ ಆಗುತ್ತೆ. ಈಗ ನಷ್ಟ ವಾಪಸ್ ಅದು ನಷ್ಟ ತುಂಬ್ಕೊಳಕ್ಕೆ ಜಾಸ್ತಿ ಆಗುತ್ತೆ. ಇನ್ನು ಸಾಲ ಇಲ್ಲಿ ಕಟ್ಟೋಕ್ಕಾಗಲ್ಲ. ಇದು ನಾವು ಸಾಲ ಕಟ್ಟೋಕ್ಕಾಗಲ್ಲ, ಇದೊಂದು ಕಾಲಕೌಶಿ ಕೊಡ್ರಿ ಅಂತ ಕೇಳಿದ್ನಂದ್ರೆ, ಇಲ್ಲ ನೀವು ಕದ ಹಾಕ್ರಿ, ನೀವು TV ಮಾರ್ರಿ, ತಾಳಿ ಕಿತ್ತು ಕೊಡ್ರಿ, ಅದನ್ನು ಕಿತ್ತು ಕೊಡ್ರಿ ಅಂತಂದು ಹೇಳಿ ಹೆಣ್ಮಕ್ಳಿಗೆ ಗಂಡ್ಮಕ್ಳ ಟೈಮ್ನಾಗ ಬಂದು ರಾತ್ರಿ 10 ಗಂಟೆ ಆದರೂ ಟಾರ್ಚರ್ ಕೊಡ್ತಾರೆ ಸರ್. ಈಗ ಸರ್ಕಾರ ಸಿದ್ದರಾಮಯ್ಯವರು ಸಭೆ ಮಾಡಿ ಅದು ಅವ್ರ ಸರ್ ಅದನ್ನು ಸುಗ್ರೀವಾಜ್ಞೆ ಆದ್ಮ್ಯಾಗೂ ಸಹಿತ ರಾತ್ರಿ 10 ಗಂಟೆವರೆಗೆ ಕುಂದಿರ್ತಾರೆ. ಇಲ್ಲಮ್ಮ ನೀವು ಕಟ್ಟಬೇಕು, ನಾವು ಸಾಲ ಕೊಟ್ಟಿವಿ ನೀವು ಕಟ್ಟಲೇಬೇಕು ದುಡ್ಡು. ಈಗ ಅವ್ರು ಹೆಣ್ಮಕ್ಳು ಎಲ್ಲಿಂದ ಕಟ್ತಾರೆ ಸರ್? ದುಡಿಮೆಯಲ್ಲಿ ಈಗ ಡಂಬಳದೊಳಗೆ ಸದ್ಯ ಅಂದ್ರೆ ಕೆಲಸ ಇಲ್ಲ ಅಂದ್ರೆ ಹಿಟ್ಟಂಗಿ ಬಟ್ಟೆ ಒಳಗೆ ಅವ್ರು ನಂಬಿಕೆ ಅಂತ ಜೀವನ ಮಾಡ್ತಿರ್ತಾರೆ. ಅಂಥರೊಳಗೆ ಮಕ್ಕಳು ಸಹಿತ ಅವ್ರು ಸ್ಕೂಲಿಗೆ ಸಹಿತ ಇದು ಕಟ್ಟೋಕ್ಕಾಗಲ್ಲ. ಈಗ ಅಂಥರೊಳಗೆ ಮಕ್ಕಳು ಎಜುಕೇಷನ್ ನೋಡ್ಕೊಂಡು ದುಡ್ಕೊಂಡು ಈಗ ತಮ್ಮ ಜೀವನ ನಡ್ಕೋದ ಸಾಕಾಗಿರ್ತದೆ ಸರ್. ಅಂಥರೊಳಗೆ ಇವರು ಸಂಘದವ್ರು ಬಂದು ಇಲ್ಲಾಂದ್ರೆ ರಾತ್ರಿ 10 ಗಂಟೆವರೆಗೆ ಇರ್ತೀರಮ್ಮ, ನಂಗೆ ಸಾಲ ನೀ ಕಟ್ಟಬೇಕು, ನೀ ತಾಳಿ ಮಾರ್ತೀವಿ ಅದು ತಾಳಿ ಮಾರು. ಆಮ್ಯಾಗ ಇನ್ನೊಂದು ಮೈಕ್ರೋ ಫೈನಾನ್ಸ್ ಒಳಗೆ ಹಾವಳಿ ಹೆಂಗಿದೆ ಅಂದ್ರೆ ಪೇಕ್ ಈಗ ವೋಟರ್ ಐ ಡಿ. ಈಗ ಅಲ್ಲಿ ಅಲ್ಲಿ ಮೈಕ್ರೋ ಫೈನಾನ್ಸ್ಗೆ ಏನು ಬೇಕಾಗ್ತಿ ಅವ್ನು ಟಾರ್ಗೆಟ್ ಮಾಡ್ಬೇಕಾಯ್ತಲ್ಲ, ಮೈಕ್ರೋ ಫೈನಾನ್ಸ್ ಒಳಗೆ ಪೇಕ್ ವೋಟರ್ ಐ ಡಿ ಚೇಂಜ್ ಮಾಡೋದು ಅಡ್ರೆಸ್. ಯಾಕಂದ್ರೆ ಆ್ಯಕ್ಚುಲಿ ಯಾಕಂದ್ರೆ 2 ಸಾಲ ಕೊಡ್ಬೇಕು, ಅವ್ರ ಯೋಗ್ಯತೆ ಎಷ್ಟೈತೆ ಅವ್ರ ಇನ್ಕಮ್ ಎಷ್ಟೈತೆ ಅದನ್ನು ನೋಡಿ ಸಾಲ ಕೊಡಬೇಕು. ಈಗ ಮಿತಿ ಮೀರಿ ಇವ್ರು ಕೊಡ್ತೀನಿ ಅಂತ ಅವ್ರ ಟಾರ್ಗೆಟ್ಗೋಸ್ಕರ 4-5 ಸಾವಿರ ಸಾಲ ಕೊಡ್ತಾರೆ ಸರ್. ಈಗ ಅವ್ರ ಮನಿ ನೋಡಿಕೊಂಡು ಅವ್ರ ಇನ್ಕಮ್ ನೋಡಿಕೊಂಡು ಮಕ್ಕಳು ಓದಿಸಿ ಇಷ್ಟು ಸಾಲ ಕಟ್ಟಕ್ಕಂದ್ರೆ ಆಗಂಗಿಲ್ಲ. ಭಾಳ ಸಮಸ್ಯೆ ಆಗ್ತಾ ಇದೆ ಅಂತೀರಿ. ಅಮ್ಮ ನೀವು ಎದಕ್ಕೆ ಸಾಲ ಮಾಡಿದ್ರಿ, ಎದಕ್ಕೆ ಸಾಲ ತೊಗೊಂಡಿದ್ರಿ? ನಾವು ಹೊಲಕ್ಕಂತನ ಮಾಡಿದ್ದೀವಿ ಸರ. ಹೋದ ವರ್ಷನ ಹೊಲಕ್ಕನ ತಗೊಂಡಿದ್ವಿ, ಹೊಲ ಲಕ್ಷಣ ಆತ್ರಿ. ಮತ್ತು ಈ ಸಲನೂ ಹೊಲಕ್ಕಂತ ತಗೊಂಡಿದ್ವಿ, ಹೊಲ ಲಕ್ಷಣ ಆಗೈತ್ರಿ. ನಾವು 2 ಲಕ್ಷ ತಗೊಂಡಿದ್ದೀವಿ ಸರ್. ಎಷ್ಟಾಗೈತಮ್ಮ ಬಡ್ಡಿದು? ಅವ್ರ ಬಡ್ಡಿ ಅಸಲು ಒಮ್ಮೆಗೆ ಕಟ್ಟಿಸ್ಕೊಂತಾರೆ ಸರ್. ನಮ್ಮದು ಒಂದು ತಿಂಗಳಿಗೆ ಅಜ್ಮಾಸ್ 17 ಇದ್ರೆ 18 ಸಾವಿರ ಕಟ್ಬೇಕ್ರಿ ಸರ್. ಕಟ್ಬೇಕ್ರಿ, ಕೆಲಸ ಇಲ್ಲ, ಮತ್ತು ಹೆಂಗೆ ಕಟ್ಬೇಕ್ರಿ ಸರ್?